ವೆಲ್ಕಮ್ ಬ್ಯಾಕ್. ಇಂಡಿಯಾ ಲಾಕ್ ಡೌನ್ 3.0 ಆಫ್ ಕೋರ್ಸ್ ವರ್ಕ್ ಫ್ರಮ್ ಹೋಮ್ ಮನೆಯಿಂದ ನಿಮ್ಮೆಲ್ಲರಿಗೂ ಸುದ್ದಿ ಕೊಡ್ತಾ ಇದ್ದೀನಿ ನಾನು. ಲೆಟ್ಸ್ ಮೂವ್ ಆನ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಸಂಸದಿಗೆ ಸಂಬಂಧಪಟ್ಟ ಹಾಗೆ ಸಂಸದೆ ಶೋಭಾ ಕರಂದ್ಲಾಜೆ ಅವರಿಗೆ ಬೆದರಿಕೆ ಕರೆ ಅಂತೆ. ಎಲ್ಲಿಂದ ಯಾರು ಮಾಡ್ತಿದ್ದಾರೆ ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ದುಬೈ ಮಸ್ಕತ್ನಿಂದ ನಿರಂತರವಾಗಿ ಬೆದರಿಕೆಯ ಕರೆ ಬರ್ತಿದೆಯಂತೆ. ಅದು ವಿಡಿಯೋ ಮಾಡಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸಂಸದೆಯವರು. ಅಂದ್ರೆ ಅವ್ರು ಕರೆ ಬರ್ತಾ ಇತ್ತು, ಅದನ್ನ ವಿಡಿಯೋ ಮಾಡಿ ಸಂಸದೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೇರಳದ ಹಿಂದೂ ಕಾರ್ಯಕರ್ತನಿಗೆ ಮಸ್ಕತ್ ನಲ್ಲಿ ಹಲ್ಲೆ ಆಗಿತ್ತು. ಆ ಹಲ್ಲೆ ಸಂಬಂಧ ನಾನು ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದೆ. ಇದೇ ಕಾರಣಕ್ಕೋಸ್ಕರ ನನಗೆ ಪ್ರತಿನಿತ್ಯ ನೂರಾರು ಬೆದರಿಕೆ ಕರೆಗಳು ಎಲ್ಲಿಂದ ಬೇರೆ ಬೇರೆ ದೇಶದಿಂದ, ಮಸ್ಕತ್ ಕುವೈತಿಂದ ನನಗೆ ಬರ್ತಾ ಇದೆ. ನನಗೆ ಹಲವಾರು ಅಶ್ಲೀಲ ಕರೆಗಳು ಕೂಡ ಬರ್ತಾ ಇದೆ. ಅಂದ್ರೆ ಎದೋ ಫೋನ್ ಮಾಡಿ ಏನೇನೋ ಮಾತಾಡಬಾರ್ದೆಲ್ಲ ಮಾತಾಡ್ತಿದ್ದಾರೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ವಿರುದ್ಧದ ವಿಚಾರ ಹರಿದಾಡ್ತಾ ಇದೆ. ಜಿಹಾದಿಗಳು 2-3 ವರ್ಷದಿಂದ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಪೊಲೀಸರಿಗೆ ಈ ಬಗ್ಗೆ ಹಲವಾರು ಬಾರಿ ಕೂಡ ದೂರು ಕೊಟ್ಟಿದ್ದೀನಿ. ಕರೆ ಮಾಡಿದ ಆರೋಪಿಗಳನ್ನ ಇದುವರೆಗೂ ಕೂಡ ಪೊಲೀಸರು ಪತ್ತೆ ಹಚ್ಚಿಲ್ಲ. ದೆಹಲಿ ಪೊಲೀಸರಿಗೂ ಕೂಡ ದೂರು ಕೊಟ್ಟಿದ್ದೀನಿ ನಾನು ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಒಂದು ವಿಡಿಯೋ ಮಾಡಿ ಇದೀಗ ಕಳಿಸಿದ್ದಾರೆ. ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರು ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಜನರ ಕೆಲಸದಲ್ಲಿ, ನನ್ನ ಕ್ಷೇತ್ರದ ಕೆಲಸದಲ್ಲಿ ಯಾರಿಗೆ ಊಟ ಇಲ್ವೋ ಅವರಿಗೆ ಅಕ್ಕಿ, ದವಸ ಧಾನ್ಯಗಳನ್ನು ಕೊಡುವಂತ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೀನಿ. ಒಂದು ದಿನನೂ ವಿಶ್ರಾಂತಿ ಪಡೆದಿಲ್ಲ. ಮೊನ್ನೆ ಮಸ್ಕತ್ ಅಲ್ಲಿ ಕೇರಳದ ಹಿಂದೂ ಡ್ರೈವರ್ ಒಬ್ಬನಿಗೆ, ನಮ್ಮ ಕಾರ್ಯಕರ್ತನಿಗೆ ಕಪಾಲ ಮೋಕ್ಷ ಮಾಡಿದ್ರು ಜಿಹಾದಿಗಳು. ಅದರ ವಿರುದ್ಧ ಸಿಡಿದೇಳುವಂತ ಕೆಲಸವನ್ನ ಮಾಡಿದೆ. ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದ ಮೇಲೆ ಸುಮಾರು 100 ನನಗೆ ಬೆದರಿಕೆ ಕರೆಗಳು ಮತ್ತು ಅಶ್ಲೀಲ ಕರೆಗಳು ಬಂದವು. ನಿನ್ನೆ ಬೆಳಿಗ್ಗೆ ಒಬ್ಬ ನನಗೆ ಫೋನ್ ಮಾಡಿದ್ದ. ಒಬ್ರು ಅಲ್ಲ, ಹಲವಾರು ಜನ ನಿರಂತರವಾಗಿ ಫೋನ್ ಮಾಡಿ ಅನವಶ್ಯಕವಾಗಿ ಮಾತಾಡ್ತಾ ಇದ್ರು. ನಿನ್ನೆ ಫೋನ್ ಮಾಡಿದಾಗ ದುರುದ್ದೇಶದಿಂದ ಫೋನ್ ಮಾಡಿದ್ದಾರೆ ಅನ್ನುವಂಥದ್ದು ಸಾಬೀತಾಗ್ತಾ ಇದೆ. ಈ ಫೋನಿನ ಹಿಂದೆ ಮತ್ತು ಮುಂದೆ ಯಾರಿಗೂ ಗೊತ್ತಿಲ್ಲ. 100 ಕರೆಗಳು ಬಂದು ಬೆಳಗಿನ ಜಾವ 7 ಗಂಟೆಗೆ ಬಂದ ಮೇಲೆ ಅವನು ಮಾಡಿದಂತ ಕರೆಗೆ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ನಾನು. ಕಳೆದ 1-1.5 ತಿಂಗಳಿಂದ ಒಂದು ದಿನ ವಿಶ್ರಾಂತಿ ಇಲ್ಲದೆ ನಾನು ಕೆಲಸ ಮಾಡಿದ್ರು ಕೂಡ ಅನವಶ್ಯಕವಾದಂತ ವಿಚಾರಗಳು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ನಂಗೇನು ಬೇಸರ ಇಲ್ಲ. ಆದ್ರೆ ಜಿಹಾದಿಗಳು ಹೇಗೆ ನಂಗೆ ಕರೆ ಮಾಡ್ತಿದ್ದಾರೆ, ಇದು ಈ ಒಂದು ವಾಯ್ಸ್ ರೆಕಾರ್ಡ್ ಬಂದ ಮೇಲೆ ದುಬೈನಿಂದ, ಮಸ್ಕತ್ತಿನಿಂದ, ಬೇರೆ ಬೇರೆ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಂದ ಸುಮಾರು 100ಕ್ಕಿಂತ ಹೆಚ್ಚು ಫೋನ್ಗಳು ಬಂದು ನಿಮ್ಗೆ